ಯಡಿಯೂರಪ್ಪಗೆ ಮಧ್ಯಂತರ ಜಾಮೀನು ಸಿಗುತ್ತಾ? ಬೇಲ್ ಪಡೆದು ಮನೆಗೆ ಹೋಗ್ತಾರೋ ಅಥವಾ ಜಯದೇವ ಆಸ್ಪತ್ರೆಯಿಂದ ಮತ್ತೆ ಅಗ್ರಹಾರ ಜೈಲಿಗೆ ಹೋಗ್ತಾರೋ ಅನ್ನೋ ಕುತೂಹಲ ಮನೆ ಮಾಡಿದೆ. ಇಂದು ಬಿಎಸ್ವೈ ಜಾಮೀನು ಅರ್ಜಿ ವಿಚಾರಣೆ. ಮಧ್ಯಾಹ್ನ ಆಸ್ಪತ್ರೆಯಿಂದ ಅಗ್ರಹಾರ ಜೈಲಿಗೆ. ಡಿನೋಟಿಫೈ ಪ್ರಕರಣದಲ್ಲಿ ಬಂಧಿಯಾಗಿರೋ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಮಧ್ಯಂತರ ಜಾಮೀನು ಅರ್ಜಿ ವಿಚಾರಣೆ ಇಂದು ಹೈಕೋರ್ಟ್ನಲ್ಲಿ ನಡೆಯಲಿದೆ. ನ್ಯಾಯಾಲಯದ ಯಾವುದೇ ಷರತ್ತುಗಳಿಗೆ ತಾನು ಬದ್ಧ, ಜೊತೆಗೆ ನಾನು ಯಾವುದೇ ತಪ್ಪು ಮಾಡಿಲ್ಲ, ಈ ಕಾರಣಕ್ಕಾಗಿ ನನಗೆ ಮಧ್ಯಂತರ ಜಾಮೀನು ನೀಡಬೇಕು ಅಂತ ಬಿಎಸ್ವೈ ಮನವಿ ಮಾಡಿದ್ದಾರೆ. ನಿನ್ನೆ ಬಿಎಸ್ವೈ ಪರ ವಕೀಲರು ಜಾಮೀನು ಅರ್ಜಿ ಸಲ್ಲಿಸಿದ್ದು ಇವತ್ತು ವಿಚಾರಣೆ ನಡೆಯಲಿದೆ. ಹೀಗಾಗಿ ಎಲ್ಲರ ಚಿತ್ತ ಈಗ ಹೈಕೋರ್ಟ್ನತ್ತ ಇದೆ. ಯಡಿಯೂರಪ್ಪ ಆರೋಗ್ಯಕ್ಕೆ ತೊಂದರೆ ಇಲ್ಲ. ಇಂದು ಜಯದೇವ ಟು ಅಗ್ರಹಾರ. ಹೌದು, ಯಡಿಯೂರಪ್ಪ ಆರೋಗ್ಯಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಜಯದೇವ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ಮಂಜುನಾಥ್ ಹೇಳಿದ್ದಾರೆ. ನಿನ್ನೆ ಸಂಜೆ ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಹೃದಯ ಬಡಿತ ಸಮತೋಲನಕ್ಕೆ ತರಲು ವೋಲ್ಟರ್ ಮಾನಿಟರಿಂಗ್ ಮಾಡಲಾಗ್ತಿದೆ. ಇಂದು ಮಧ್ಯಾಹ್ನದ ಬಳಿಕ ಬಿಎಸ್ವೈ ಡಿಸ್ಚಾರ್ಜ್ ಆಗಲಿದ್ದಾರೆ ಎಂದರು. ಆಂಜಿಯೋಗ್ರಾಮ್ ಪರೀಕ್ಷೆಯ ರಿಪೋರ್ಟ್ ಕೂಡ ಬಂದಿದೆ. ಆಂಜಿಯೋಗ್ರಾಮ್ನಲ್ಲಿ ಏನು ಅಂತ ಸಿಗ್ನಿಫಿಕೆಂಟ್ ಬ್ಲಾಕೇಜಸ್ ಇಲ್ಲ. ಹೃದಯದ ಬಡಿತ ಅಕೇಶನಲ್ಲಿ ಒಂದೊಂದು ಎಕ್ಸ್ಟ್ರಾ ಬೀಟ್ ಇರೋದ್ರಿಂದ ನಾವು ಅವ್ರನ್ನ ವೋಲ್ಟರ್ ಮಾನಿಟರಿಂಗ್ ಮಾಡ್ತಾ ಇದ್ದೇವೆ. ಅದು ಬಹುಶಃ ನಾಳೆ ಮಧ್ಯಾಹ್ನಕ್ಕೆ ಮುಗಿದೋಗುತ್ತೆ ವೋಲ್ಟರ್ ಮಾನಿಟರಿಂಗು. ಸೊ ವೋಲ್ಟರ್ ಮಾನಿಟರಿಂಗ್, ಸೊ ಅವರನ್ನು ನಾವು ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ. ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿರೋ ಯಡಿಯೂರಪ್ಪ ಅಗ್ರಹಾರ ಜೈಲಲ್ಲಿ ಕೆಲವು ಗಂಟೆಗಳಷ್ಟೇ ಇದ್ದರು. ಎದೆನೋವು ಸೇರಿದಂತೆ ಹಲವು ಕಾಯಿಲೆಗಳ ನೆಪವೊಡ್ಡಿ ಜಯದೇವ ಆಸ್ಪತ್ರೆ ಸೇರಿದ್ರು. ಈಗ ಮಾಜಿ ಸಿಎಂ ಆರೋಗ್ಯವಾಗಿದ್ದಾರೆ ಅಂತ ವೈದ್ಯರೇ ಹೇಳಿದ್ದಾರೆ. ಹೀಗಾಗಿ ಇವತ್ತು ಯಡಿಯೂರಪ್ಪ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ಹೋಗಲಿದ್ದಾರೆ. ಅಲ್ಲಿಗೆ ಹೋದ ಮೇಲೆ ಯಡ್ಡಿ ಆರೋಗ್ಯ ಮತ್ತೆ ಕೈಕೊಡುತ್ತಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.